ಎಷ್ಟೊವರಿಂದ ನಿಂತಿದ್ದೀರಾ ಸರ್? ಅರ್ಧ ಮುಕ್ಕಾಲು ವರೆಯಿಂದ ನಿಂತಿದ್ದೀವಿ ಇಲ್ಲೇ ಎಲ್ಲಿಂದ ಬಂದ್ರಿ? ಶಿವಾಜಿನಗರದಿಂದ. ಇವಾಗ ಎಲ್ಲಿ ಹೋಗ್ಬೇಕು? ಇವಾಗ ನಾವು ಇದು 7 ಕ್ರಾಸ್ ಹೋಗ್ಬೇಕು ಟ್ಯಾಂಗಾಳ. ಓಕೆ, ಅದಕ್ಕೆ 1 ಅವರ್ ನಿಂತಿದ್ದೀರಾ ಅಂದ್ರೆ ಇನ್ನೂ ಮಳೆ ಜಾಸ್ತಿ ಆಯ್ತು ಅಂದ್ರೆ ಜೂನ್ ಜುಲೈ ಟೈಮಲ್ಲಿ ಹೆಂಗ್ ಸರ್ ಪರಿಸ್ಥಿತಿ ಅಂದ್ರೆ ನೆನೆಸ್ಬಿಡೋದು ಅಷ್ಟೇ. ಏನು ಯಾರು ಕೇಳ್ತಾರೆ ಹೇಳಿ? ಇವಾಗ ಟ್ರಾಫಿಕ್ ಕ್ಲಿಯರ್ ಮಾಡೋಕೆ ಯಾರು ಬರ್ತಾವ್ರೆ? ಯಾರು ಇಲ್ವಲ್ಲ. ಅದಕ್ಕೆ ಏನು ಮಾಡ್ತೀರಾ ಇವಾಗ? ಯಾರಿಗೆ ಹೇಳ್ತೀರಾ, ಯಾರಿಗೆ ಇದು ಮಾಡ್ತೀರಾ? ಇವಾಗ ಅರ್ಧ ಮುಕ್ಕಾಲು ಗಂಟೆಯಿಂದ ನಿಂತಿದ್ದೀವಿ. ಇವ್ನು ಹೋಗಬೇಕು ಟ್ಯಾಂಗಾಳನ್ನು. ಇವಾಗ ಎಲ್ಲಿ ಹೋಗ್ತೀರಾ ಇವಾಗ ಈ ಟ್ರಾಫಿಕ್ ಇದರಲ್ಲಿ? ಅದರಲ್ಲಿ ಯಾರು ಕೇಳೋರು ಇಲ್ಲ, ಈ ಟ್ರಾಫಿಕ್ಗೆ ಹೇಳೋರು ಇಲ್ಲ, ಕ್ಲಿಯರ್ ಮಾಡೋರು ಇಲ್ಲ ಯಾರು. ಅರ್ಧ ಗಂಟೆಯಿಂದ ಇದೀವಿ ಇಲ್ಲೇ ಫುಲ್ ಚಾಲು ಇಲ್ಲೇ ಕನ್ನಿಗಾಮ್ ರೋಡ್ಗೆ ಸರ್. ಅದಕ್ಕೆ ಅರ್ಧ ಗಂಟೆ ಕಾಯ್ಬೇಕು ಅಂದ್ರೆ ಇನ್ನು ಜೂನ್ ಜುಲೈ ಟೈಮಲ್ಲಿ ಪರಿಸ್ಥಿತಿ ಏನ್ ಸರ್ ಬೆಂಗಳೂರ್ದು? ಏನು ಮಾಡೋಕ್ಕಾಗತ್ತೆ, ನೀವೇ ಹೇಳಿಬೇಕು ಮೇಡಮ್. ಇವರು ಟ್ರಾಫಿಕ್ ಸಿಗ್ನಲ್ ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಪೊಲೀಸ್ ಅವರು ಹೇಳೋಕ್ಕಾಗಲ್ಲ. ನಾವು ಈ ಕಡೆ ಬಂದು ಮಳೆ ಬಂದರೆ ಎಲ್ಲ ಮರ ಬಿದ್ದಿದೆಯೋ ಏನಾಗಿದೆ ಒಂದು ಗೊತ್ತಾಗ್ತಾ ಇಲ್ಲ ನಮಗೆ. ಸರ್, ಆಕ್ಚುಲಿ ಮಳೆ ಬಂದಾಗ ರೆಂಬೆ ಕೊಂಬೆಗಳು ಏನಿರುತ್ತೆ ಅದನ್ನೆಲ್ಲ ಕಟ್ ಮಾಡೋ ವ್ಯವಸ್ಥೆನ ಪಾಲಿಕೆ ಮಾಡಬೇಕು. ಅದು ವರ್ಷದ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಮಾಡಲೇಬೇಕು. ಆದ್ರೆ ಎಲ್ಲೋ ಒಂದ್ ಕಡೆ ನೋಡಿದ್ರೆ ಬೆಂಗಳೂರಲ್ಲಿ ಎಲ್ಲೋ ಆ ರೀತಿ ಕೆಲಸಗಳು ನಡೆದೇ ಇಲ್ಲ ಅಂತ ಅನಿಸ್ತಾ ಇದೆ. ಮೊನ್ನೆ ಕಳೆದ ವಾರ ಮರ ಬಿದ್ದಿತ್ತು, ಅವಾಗ್ಲೂ ಅಷ್ಟೇ. ಅದನ್ನೆಲ್ಲ ನೋಡಿದಾಗ ಹಂಗ ಅನಿಸ್ತಾ ಇದೆ. ಸೊ ಹೆಂಗ್ ಅನ್ಸುತ್ತೆ ಸರ್, ಅಷ್ಟೊಂದು ನಿರ್ದಾಕ್ಷಿಣ್ಯ ತೋರಿಸ್ತಾ ಇದೆಯಾ ಸರ್ಕಾರ ಆಗ್ಲಿ ಪಾಲಿಕೆ ಆಗ್ಲಿ ಅಂತ? ಯಾವ ಥರ ಮಾಡ್ತಾ ಇದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಅಂತ ಟ್ರಾಫಿಕಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಷ್ಟೇ. ಸರ್, ಇವಾಗಲೇ ಹೇಗಾರೆ ಜೂನ್ ಜುಲೈ ಸರ್? ಅದು ದೇವರಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಮನೆ ಮುಡ್ತೀನಿ ಅನ್ನೋ ನಂಬಿಕೆ ಇದೆಯಾ ಸರ್? ನಂಬಿಕೆ ಇದೆ. ಇಷ್ಟೊತ್ತಿತ್ತು, ಇವಾಗ ಈ ರೋಡ್ ಎಂಟರ್ ಆದ್ಮೇಲೆ ಸ್ವಲ್ಪ ಡೌಟ್ ಆಗ್ತಾ ಇದೆ. ಡೈಲಿ ಇದೇ ರೋಡಲ್ಲಿ ಓಡಾಡ್ತೀರಾ ಸರ್? ಡೈಲಿ ಇದೇ ರೋಡಲ್ಲಿ ಓಡಾಡ್ತೀವಿ. ಯೂಶಲಿ ಒಂದು 20 ಮಿನಿಟ್ಸ್ ಹಾಫ್ ಅನ್ ಅವರ್ ಆಗ್ತಿತ್ತು. ಬಟ್ ಆಲ್ಮೋಸ್ಟ್ ಈ ರೌಂಡಲ್ಲಿ ಆಲ್ಮೋಸ್ಟ್ 15 ಮಿನಿಟ್ಸ್ ಇಂದ ಸ್ಟ್ರಗಲ್ ಆಗ್ತಾ ಇದೆ ಇದೊಂದು ಜಂಕ್ಷನ್ ಪಾಸ್ ಆಗೋದಕ್ಕೆ. ಸರ್, ಈಗ ಈ ಮೇ ತಿಂಗಳು ಇದು ಇನ್ನ ಮೇ ತಿಂಗಳು ಅರ್ಧದಲ್ಲಿ ಇದೀವಿ. ಇವಾಗ್ಲೇ ಇಂಥ ಪರಿಸ್ಥಿತಿ ಅಂದ್ರೆ ರಾಜಧಾನಿಲಿ ಇನ್ನ ಜೂನ್ ಜುಲೈ ಈ ಸಲ ಮಳೆ ಬೇರೆ ಜಾಸ್ತಿ ಆಗುತ್ತೆ ಅನ್ನುವಂತ ಮುನ್ಸೂಚನೆ ಕೂಡ ಇದೆ. ಇನ್ ಯಾವ ತರ ನಿರ್ಮಾಣ ಆಗ್ಬೋದು ಸರ್ ಪರಿಸ್ಥಿತಿ? ನಿರ್ಮಾಣ ಅಂದ್ರೆ ಇವಾಗ ಫಸ್ಟ್ ಆಲ್ರೆಡಿ ತುಂಬಾ ರೋಡ್ಸ್ ವೈಟ್ ಟಾಪಿಂಗ್ ಅಂತೆಲ್ಲ ಓಪನ್ ಮಾಡಿದ್ದಾರೆ. ಸೊ ಅದೆಲ್ಲ ಬೇಗ ಕ್ಲೋಸ್ ಮಾಡಿದ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ. ಅದರಿಂದ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಇದಾಗ್ತಿರೋದು. ಅದೆಲ್ಲ ಆದ್ರೆ ಬೇಗ ಟ್ರಾಫಿಕ್ ಜಾಮ್ಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಸರ್, 2 ವೀಲರ್ ಓಡಿಸ್ತಾರ ನಿಮಗೆ 1 ಅವರ್ ಮನೆ ಮುಡ್ತೀನಿ ಅನ್ನೋ ನಂಬಿಕೆ ಇಲ್ಲ. ಇನ್ನು 4 ವೀಲರ್ ತಂದ್ರೆ ಇನ್ ಯಾವ ತರ ಸರ್? ನಾನು ಡೈಲಿ ಕಾರ್ಲೇ ಟ್ರಾವೆಲ್ ಮಾಡೋದು. ಇವಾಗ ಈ ತರ ರೋಡ್ಸ್ ಇದೆ ಅಂತ ಹೇಳಿ ನಾನು ಡೈಲಿ 2 ವೀಲರ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಕಷ್ಟ ಇದೆ 4 ವೀಲರ್ ಡ್ರೈವ್ ಮಾಡೋದು. ಆಲ್ಮೋಸ್ಟ್ ಕಾಲ್ ನೋವುಗಳೆಲ್ಲ ಬಂದ್ಬಿಡುತ್ತೆ, ಕ್ಲಚ್ ಹೊಡೆದು ಕಾಲ್ ನೋವೆಲ್ಲ ಬಂದ್ಬಿಡುತ್ತೆ. ಆ ತರ ಒಂದು ಸರ್, ಇವಾಗ ಇನ್ನೊಂದ್ ಕಡೆ ಟ್ರಾಫಿಕ್ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ನಮ್ಮಲ್ಲಿ ಈ ಅಂಡರ್ ಪಾಸ್ ರೋಡ್ ಗಳಲ್ಲಿ ಹೋಗಕ್ ಹೆದರಿಕೆ ಆಗುತ್ತೆ. ಯಾಕೆಂದ್ರೆ ಅಷ್ಟು ನೀರ್ ನಿಂತ್ಕೊಳ್ಳುತ್ತೆ. ಅದ್ರ ಬಗ್ಗೆನೂ ಪಾಲಿಕೆ ತಲೆ ಕೆಡ್ಸ್ಕೊಂತ ಇಲ್ಲ. ತಲೆ ಕೆಡಿಸ್ಕೊಂತಿಲ್ಲ ಅಂದ್ರೆ ಅವ್ರು ಮಾಡ್ತಿದಾರೆ ಒಂದೊಂದೇ. ಬಟ್ ಇನ್ನು ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ. ಸೊ ವೇಟ್ ಮಾಡೋಣ. ಮಳೆಗಾಲ ಮುಗ್ದು ಸೆಪ್ಟೆಂಬರ್ ಅಲ್ಲಿ ಸರ್, ಇದು ಇನ್ನು ಮೇ ತಿಂಗಳು ಏನು ಹೇಳಕ್ಕಾಗಲ್ಲ. ವಿ ಹ್ಯಾವ್ ಟು ಗೋ ವಿತ್ ದ ಫ್ಲೋ.